ಸಾಮಾನ್ಯರಿಗೆ ಒಂದು ಕಾನೂನು, ಸಿರಿವಂತರಿಗೆ ಇನ್ನೊಂದು ಕಾನೂನು. ಇದೇನಾ ವಿಜಯಪುರ ನಗರದ ಟ್ರಾಫಿಕ್ ಪೊಲೀಸರ ನ್ಯಾಯ? ದೊಡ್ಡ ದೊಡ್ಡ ಅಂಗಡಿಗಳ ಮುಂದೆ ಪಾರ್ಕಿಂಗ್ಗೆ ಅವಕಾಶ, ಆದರೆ ಬಡವರು, ಮಧ್ಯಮ ವರ್ಗದ ಅಂಗಡಿಗಳ ಮುಂದೆ ಮಾತ್ರ ನಿರ್ಬಂಧ. ದೊಡ್ಡ ಶಾಪ್ ಮಾಲೀಕರಿಂದ ಮಂತ್ಲಿ ಹೋಗುತ್ತೆ, ಅದಕ್ಕೆ ಟ್ರಾಫಿಕ್ ಪೊಲೀಸರು ಮೌನವಾಗಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬರುತ್ತಿದೆ. ಈ ಅಂಗಡಿಗಳು ಆರಂಭದ ಹಂತದಲ್ಲಿ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯೇ ಇರಲಿಲ್ಲ, ಆದರೆ ಈಗ ಅದೇ ಜಾಗದಲ್ಲಿ ಪೊಲೀಸರ ಆಶ್ರಯದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಎನ್ನುವ ಪ್ರಶ್ನೆ ಎದ್ದಿದೆ. ಇನ್ನೊಂದೆಡೆ ರಸ್ತೆ ತುಂಬಾ ಟ್ರಾಫಿಕ್ ಜಾಮ್, ಆದರೆ ಕರ್ತವ್ಯದಲ್ಲಿರುವ ಪೊಲೀಸರು ಕ್ಲಿಯರ್ ಮಾಡೋದು ಬಿಟ್ಟು ಒಂದು ಕಡೆ ನಿಂತು ಫೋನ್ನಲ್ಲಿ ಮಾತಾಡುತ್ತಾ ಸಮಯ ಕಳೆಯುತ್ತಿದ್ದಾರೆ ಎಂಬ ಸಾರ್ವಜನಿಕರ ಆಕ್ರೋಶ. ಮಾಂಗಲ್ಯ ಏನು ಬಟ್ಟೆ ಶೋರೂಮ್ ಅಂಗಡಿ ಮುಂದೆ ಇದ್ದೀನಿ. ಇಲ್ಲಿ ಏನು ಟ್ರಾಫಿಕ್ ಪೊಲೀಸರು ಏನು ಅವರು ಅಂಗಡಿಗೆ ಅನುಕೂಲ ಆಗಲಿ ಅಂತ ಹೇಳ್ಕೊಂಡೆ ಇಲ್ಲೆಲ್ಲ ಏನಪ್ಪ ಅಂದ್ರೆ ಗಾಡಿ ನಿಲ್ಲಕ್ಕೆ ಒಂದಷ್ಟು ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಇದು ಈ ಏನಂತಾರಲ್ಲ, ಈ ಕಟ್ಟಡ ಆಗೋಕ್ಕಿಂತ ಮುಂಚಿತವಾಗಿ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಯಾವುದೂ ಇರಲಿಲ್ಲ. ಈಗ ದೊಡ್ಡ ದೊಡ್ಡ ಜನ ಬಿಲ್ಡಿಂಗ್ ಕಟ್ಟಿದ್ರೆ ಅವ್ರಿಗೆ ಅವ್ರ ಅಂಗಡಿ ಮುಂದೆ ಒಂದಷ್ಟು ಗಾಡಿಗಳು ನಿಲ್ಲಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ನಾನು ಅಂತೀನಿ, ಈಗ ನಾನು ಬಡವ, ನಾನು ಅಂದೇ ಯಾವುದೋ ಒಂದು ಹೋಟೆಲ್ ಹಾಕೋತೀನಿ ಅಂದರೆ ನನಗೆ ಇಲ್ಲಿ ಪಾರ್ಕಿಂಗ್ ಕೊಡೋಕ್ಕೆ ಅವಕಾಶ ಕೊಡ್ತಾರೆ. ಯಾಕಂದರೆ ಇಲ್ಲೆಲ್ಲ ಹೇಗಿದೆ ಅಂದರೆ ಇಲ್ಲಿ CPIಗೆ ಮಂತ್ಲಿ ಹೋಗೋದ್ರಿಂದಾಗಿ ಯಾವತ್ತರಿಂದ ಇಲ್ಲಿ ಸುಲ್ತಾನ್ ಅಂತ ಒಂದು ಡೈಮಂಡ್ ಅಂಗಡಿ ಇದೆ. ಇವ್ಯಾವು ಇರಲಿಲ್ಲ ಮುಂಚೆ ಇರಲಿಲ್ಲ. ಹಾಗಾಗಿ ಇಲ್ಲಿ ಯಾವ ಗಾಡಿ ಸಹ ನಿಲ್ಲಿಸ್ಕೊಡ್ತಿರ್ಲಿಲ್ಲ ಮೊದಲ. ಈಗ ಇವ್ರಿಗೆ ಯಾಕಂದರೆ ಇವರೆಲ್ಲ ಏನಪ್ಪ ಅಂದ್ರೆ ಚೆನ್ನಾಗಿ ಮಂತ್ಲಿ ಕೊಡ್ತಾರೆ. ಹೀಗಾಗಿ ಏನಪ್ಪ ಅಂದ್ರೆ ಅವರಿಗೆ ಗಾಡಿ ತರಬೇಕೆ ಮಾಡೋಕ್ಕೆ ಎಲ್ಲ ಥರದ ಅನುಕೂಲಗಳನ್ನು ಏನು ಟ್ರಾಫಿಕ್ ಏನು ಪೊಲೀಸ್ ಅಧಿಕಾರಿಗಳು ಇದನ್ನು ನೀಡ್ತಾ ಇದ್ದಾರೆ. ನಾನು ಮತ್ತೆ ಅದೇ ಮಧ್ಯಮರ್ಗಗಳು ಬಡವರು ಇದ್ದರೆ ಅವ್ರ ಅಂಗಡಿ ಮುಂದೆ ಯಾವುದೂ ಗಾಡಿ ನಿಲ್ಲಾರ್ದಂಥ ವಾತಾವರಣವನ್ನು ಇಲ್ಲಿ ಆಗ್ತಾಯಿದೆ. ನೋಡ್ಬೋದು ನೀವು, ಇಷ್ಟೆಲ್ಲ ಟ್ರಾಫಿಕ್ ಆಗಿದೆ. ಬಟ್ ಎಲ್ಲ ಪೊಲೀಸರಲ್ಲಿ ನಿಂತ್ಕೊಂಡು ಫೋನ್ದಲ್ಲಿ ಮಾತನ್ನು ಕಡಿತಾ ಇದ್ದಾರೆ ಹೊರತಾಗಿ ಯಾವುದೇ ಟ್ರಾಫಿಕನ್ನು ಕ್ಲಿಯರ್ ಮಾಡ್ತಾಯಿಲ್ಲ. ತಾವು ನೋಡ್ಬೋದು ಪೊಲೀಸ್ ಇಲಾಖೆಯವರು ಇದಿಷ್ಟು ಟ್ರಾಫಿಕ್ ಜಾಮ್ ಇರತಕ್ಕಂಥ ಏನು ಟ್ರಾಫಿಕ್ ಜಾಮ್ ಆಗಿದೆ. ಬಸ್ಸು ಹೋಗಕ್ಕೆ ಜಾಗಿಲ್ಲ, ಗಣಪಟ್ಟು ಆಟೋಗಳು ನಿಂತವ. ಬಟ್ ಇಷ್ಟೊಂದು ಏನಪ್ಪ ಅಂದ್ರೆ ಟ್ರಾಫಿಕ್ ಜಾಮ್ ಆದರೂ ಸದ್ಯಕ್ಕೆ ಟ್ರಾಫಿಕನ್ನು ಕ್ಲಿಯರ್ ಮಾಡಲಾರ್ದೇ ಎಲ್ಲರೂ ಸದ್ಯಕ್ಕೆ ಏನಪ್ಪ ಅಂದ್ರೆ ಅವರು ಮೊಬೈಲ್ನಲ್ಲಿ ಮಾತಾಡ್ತಾ ಟೈಮ್ ಏನಪ್ಪ ಅಂದ್ರೆ ಕಳೀತಾ ಇದ್ದಾರೆ. ಮತ್ತು ಹೇಗೆ ಡ್ಯೂಟಿಯನ್ನು ಮಾಡ್ತಾರೆ ಅನ್ನುವಂಥ ವಿಚಾರವಲ್ಲ. ಭಾಳಷ್ಟು ಜನ ಟ್ರಾಫಿಕಲ್ಲಿ ತಮಗೆ ನಾನು ತೋರಿಸ್ತೀನಿ ಏನಪ್ಪ ಅಂದರೆ ಒಂದೇ ಜಾಗದಲ್ಲಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ನಿಂತ್ಕೊಂಡಿದ್ದಾರೆ. ನಿಮಗೆ ನಾನು ಜೂಮ್ ಮಾಡಿ ತೋರಿಸ್ತಾ ಹೋಗ್ತೀನಿ. ಯಾಕಂದರೆ ಅವ್ರಿಗೆ ಗೊತ್ತಿಲ್ಲ ನನಗೆ ಯಾಕೆ ಮಾಡ್ತಾಯಿಲ್ಲ ಅಂತೇಳಿ ನಾನು ಈ ಭಾಗದಿಂದಲೂ ಸರಿ ತೋರಿಸ್ತೀನಿ. ಇಷ್ಟೊಂದು ಎಲ್ಲೆಲ್ಲಿಂದರಲ್ಲಿ ಗಾಡಿಗಳು ನಿಂತ್ಕೊಂಡು ಟ್ರಾಫಿಕ್ ಜಾಮ್ ಆಗಿದೆ ಅಲ್ಲ, ಬಸ್ ಹೋಗಕ್ಕೂ ಜಾಗ ಇರೋದಿಲ್ಲ. ಬಟ್ ಅಟ್ಲೀಸ್ಟ್ ಅದನ್ನು ಅವರು ಒಂದಿಷ್ಟು ಕ್ಲಿಯರ್ ಮಾಡೋ ವಿಚಾರಗಳನ್ನಾದರೂ ಮಾಡಬೇಕಾಗಿತ್ತು. ಬಟ್ ಯಾವುದೂ ಮಾಡ್ತಾಯಿಲ್ಲ. ಬಟ್ ಚೆನ್ನಾಗೇನಪ್ಪ ಫೋನ್ದಲ್ಲಿ ಮಾತಾಡ್ತಾ ಒಂದಿಷ್ಟು ಸಮಯವನ್ನು ವೇಸ್ಟು ಮಾಡ್ತಿದ್ದಾರೆ. ಮತ್ತು ಫೋನ್ದಲ್ಲಿ ನೋಡ್ಬೇಕು ನೀವೇನಪ್ಪ ಅಂದ್ರೆ ಟ್ರಾಫಿಕಲ್ಲಿ ಎಲ್ಲ ಬಸ್ಸುಗಳು ನೋಡಿ ಈ ಥರ ಬಸ್ಸಿನವ್ರಿಗೆ ತೊಂದರೆ ಆಗ್ತಿದ್ರು. ಪಾಪ ಇಷ್ಟು ಟ್ರಾಫಿಕ್ ಇದೆ. ಎಲ್ಲ ಪೊಲೀಸರು ಇಷ್ಟು ಇಲ್ಲಿ ನಿಂತಿದ್ರು. ಮತ್ತು ನಾವು ವಿಡಿಯೋ ಮಾಡೋದು ನೋಡಿ ಮತ್ತೆ ಬೇರೆ ಕಡೆ ಹೋಗಿ ನಿಂತ್ಕೊಂಡ್ರು. ಬಟ್ ಟ್ರಾಫಿಕನ್ನು ಕ್ಲಿಯರ್ ಮಾಡೋ ಕೆಲಸವನ್ನು